ಸರ್ ಇದ್ದಾರೆ, ಹಿರಿಯ ವಕೀಲರು ನಮ್ಮ ಜೊತೆಯಲ್ಲಿ. ಸರ್, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಕಾನೂನಲ್ಲಿ ಬಿಗಿಯಾದ ಬಂದೋಬಸ್ತ್ಗಳು ಅಥವಾ ಬೇಗ ಬೇಗ ಟ್ರಯಲ್ಗಳು ಮಾಡಬೇಕು, ಆ ಹಂತಕ್ಕೆ ಕೇಸ್ನ ತಗೊಂಡು ಹೋಗೋದು, ಒಂದು ದಿಂಬು ಹಾಸಿಗೆ ಕೂಡ ಕಷ್ಟ ಆಗ್ತಿರೋದು, ಇದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಆಗ್ತಿದೆ ಅನ್ನೋ ಗಣೇಶ್ ಅವ್ರ ವಾದನ ಒಪ್ಪೋದಾ ಅಂತ? ಇಲ್ಲ ಮೇಡಮ್, ಅದು ತಪ್ಪು. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾದಂಥ ಕಾಳಜಿ ತೋರಿಸ್ತಾ ಇರೋದಂಥದ್ದು ಅಥವಾ ವಿಶೇಷವಾದ ಕಾಳಜಿ ಕೊಡಬೇಕು ಅನ್ನೋಂಥದ್ದು ಕಾನೂನಲ್ಲಿ ಎಲ್ಲೂ ಇಲ್ಲ. ದರ್ಶನ್ ಅವ್ರ ಮೇಲೆ ಒಂದು ಆರೋಪ ಇದೆ, ಅದು ಸೀರಿಯಸ್ ಆದಂಥ ಆರೋಪ. ರೇಣುಕಾಸ್ವಾಮಿ ಅವರ ಮರ್ಡರ್ ಕೇಸ್ ಅವ್ರ ಮೇಲೆ ನಡೀತಾ ಇದೆ. ಅವರು ಸೆಲೆಬ್ರಿಟಿ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಸೇರ್ತಾರೆ, ಅವ್ರ ಅಭಿಮಾನಿಗಳಿದ್ದಾರೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗೂ ಭಾಳಷ್ಟು ಕಷ್ಟ ಆಗ್ತದೆ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಕ್ರೌಡ್ ಕಂಟ್ರೋಲ್ ಮಾಡಬೇಕು. ಆಗಲೇ ನೀವು ಹೇಳಿದ ಒಂದು ಮಾತು ಏನಂದರೆ, ಈ ಜೈಲಿನಲ್ಲಿ ಫಸ್ಟ್ ಅವರು ಹೋದಾಗ ವಿಶೇಷವಾದಂಥ ಸವಲತ್ತು ಅವ್ರು ಪಡ್ಕೋತಾರೆ. ಆ ವಿಶೇಷವಾದಂಥ ಸವಲತ್ತು ಪಡ್ಕೊಂಡ್ಮೇಲೆ ಸುಪ್ರೀಂ ಕೋರ್ಟ್ ಬಹಳಷ್ಟು ಸೀರಿಯಸ್ ಅಬ್ಸರ್ವೇಷನ್ ಆನರಬಲ್ ಜಸ್ಟಿಸ್ ಪರ್ಡಿವಾಲರ್ ಅವರು ತಮ್ಮ ಸೆಪರೇಟ್ ಜಡ್ಜ್ಮೆಂಟಲ್ಲಿ ಬರೀತಾರೆ. ಅದಾದ ನಂತರ ಅನೇಕ ಜೈಲ್ ಅಧಿಕಾರಿಗಳು ಸಸ್ಪೆನ್ಷನ್ ಆಗಿದ್ದಾರೆ, ದೇ ಹ್ಯಾವ್ ಬೀನ್ ಸಸ್ಪೆಂಡೆಡ್. ಈಗ ಅದಕ್ಕೆ 2ನೇ ಸಲ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆದ ನಂತರ ಜೈಲ್ ಅಧಿಕಾರಿಗಳು ಯಾವುದೇ ಥರದ ಸಣ್ಣ ಲಿಬರ್ಟಿ ಕೂಡ ಕೊಡ್ತಿಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಆರೋಪಿಗೆ ನ್ಯಾಯಾಲಯ ಈಕ್ವಲ್ ಆಗಿ ಕಾನೂನಾತ್ಮಕವಾಗಿ ಅವ್ರನ್ನ ಕನ್ಸಿಡರ್ ಮಾಡುತ್ತೆ. ಯಾವ್ಯಾವ, ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕ ಪ್ರಿಸನ್ ಮ್ಯಾನ್ಯೂಲ್ ಇದೆ. ಪ್ರಿಸನ್ ಮ್ಯಾನ್ಯೂಲ್ನಲ್ಲಿ ಒಂದು ಪಕ್ಷ ಈ 302 ಅಥವಾ 376 ಮರ್ಡರ್ ಅಥವಾ ರೇಪ್ ಪ್ರಕರಣಗಳಲ್ಲಿ ಆರೋಪಿ ಅಂತ ಬಂದಾಗ ಅವ್ರಿಗೆ ಯಾವ ಸವಲತ್ತುಗಳನ್ನು ಕೊಡಬೇಕು ಅನ್ನೋದನ್ನ ಪ್ರಿಸನ್ ಮ್ಯಾನ್ಯೂಲ್ ಆಲ್ರೆಡಿ ಇದೆ. ಅದನ್ನ ದರ್ಶನ್ ಅವ್ರಿಗೂ ಕೊಡ್ತಾ ಇದ್ದಾರೆ. ಒಂದು ಪಕ್ಷ ದರ್ಶನ್ ಅವ್ರಿಗೆ ಬೇರೆ ಹೆಲ್ತ್ ಇಶ್ಯೂಸ್ ಇದ್ರೆ ಪ್ರಿಸನ್ ಡಾಕ್ಟರ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅವ್ರಿಗೆ ಫಿಸಿಯೋಥೆರಪಿ ಕೂಡ ಅವರು ಸಜೆಸ್ಟ್ ಮಾಡಿದ್ದಾರೆ, ಚೇರ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ದರ್ಶನ್ ಅವರು ಸೆಲೆಬ್ರಿಟಿ ಅಂತ ಹೇಳಿ ಸೀರಿಯಸ್ ಆಗಿ ಅವ್ರ ಮೇಲೆ ಏನು ಯಾರು ಮಾಡ್ತಿಲ್ಲ. ಈ ಒಂದು ಹಾಸಿಗೆ ದಿಂಬಿಗೂ ಕೂಡ ಕಷ್ಟ ಪಡಬೇಕಾದ ಪರಿಸ್ಥಿತಿ ಅನ್ನೋದಿದೆಯಲ್ಲ, ಈ ದರ್ಶನ್ ಜಾಗದಲ್ಲಿ ಯಾರೇ ಆರೋಪಿ ಸ್ಥಾನದಲ್ಲಿ ನಿಂತಿದ್ರು ಕೂಡ ಕೇಸಲ್ಲಿ ಇದ್ರು ಕೂಡ ಮೇಡಮ್ ಎಲ್ಲರಿಗೂ ಕಾನೂನು ಅನ್ವಯಿಸುತ್ತೆ. ಕೆಲವು ಪ್ರಕರಣಗಳಲ್ಲಿ ಯಾರೋ ಕೆಲವು ಅಧಿಕಾರಿಗಳು ಯಾರಿಗೂ ವಿಶೇಷವಾದಂತಹ ಫೆಸಿಲಿಟಿ ಕೊಟ್ಟಿರಬಹುದು, ಅದು ಗಮನಕ್ಕೆ ಬರ್ತಿದ್ದಂಗೆ ಖಂಡಿತವಾಗ್ಲೂ ಅದನ್ನ ರೆಕ್ಟಿಫೈ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಕೂಡ ಚೀಮಾರಿ ಹಾಕಿದೆ, ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ್ದಾರೆ. ದರ್ಶನ್ ಅವ್ರಿಗೆ ಕಾನೂನಾತ್ಮಕವಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಕಾನೂನು ಅಡಿನಲ್ಲಿ ಅವ್ರು ಹೋರಾಟ ಮಾಡಿಕೊಂಡು ಅವ್ರು ನಿರಪರಾಧಿನೋ ಅಥವಾ ಅಪರಾಧಿನೋ ಅಂತ ಕಾನೂನು ಚೌಕಟ್ಟಲ್ಲಿ ಅವ್ರು ಹೊರಗೆ ಬರಬೇಕಾಗ್ತದೆ. ಹಾಗಾಗಿ ಎಲ್ಲೂ ಕೂಡ ವಿಶೇಷವಾದಂತ ಕಾಳಜಿ ತೋರಿಸ್ತಿಲ್ಲ. ರೈಟ್. ನಮ್ಮ ಜೊತೆಯಲ್ಲಿ ಪ್ರದೋಷ್ ಅವರ ಪರ ವಕೀಲರಾದ ಆದಿತ್ಯ ಅವರಿದ್ದಾರೆ. ಸರ್ ನೋಡಿ, ಅಂದ್ರೆ ತಂದೆ ತೀರ್ಕೊಂಡ್ರು, ಇಫ್ ಐ ಆಮ್ ನಾಟ್ ರಾಂಗ್, ಅದಕ್ಕೆ ಹೋಗ್ಲಿಕ್ಕೂ ಕೂಡ ಕಾನೂನಾತ್ಮಕವಾಗಿ ಅವಕಾಶ ತಗೊಂಡು ಹೋಗೋ ರೀತಿಯ ಪರಿಸ್ಥಿತಿ. ನಾನು ಕಾನೂನು ದೃಷ್ಟಿಯ ಜೊತೆಗೆ ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೂ ಯೋಚನೆ ಮಾಡ್ತಾ ಇದ್ದೀನಿ. ಸಹವಾಸ ಅನ್ನೋದು ಕ್ಲಿಯರ್ ಆಗಿರಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊಂಡು ಬರ್ತಾರೆ. ಬಹುಶಃ ಇದನ್ನ ನೋಡಿದಾಗ, ಪ್ರದೋಷ್ ಅವ್ರನ್ನ ನೋಡಿದಾಗ ಹಾಗೆ ನಿಜ ಅನ್ಸ್ಬಿಡುತ್ತೆ ಅಂತ ಹೇಳಿ. ಅಂದ್ರೆ ಅವ್ರ ಪಾಡಿಗೆ ಅವ್ರ ಬಿಸ್ನೆಸ್ಸು ಅಥವಾ ಅವ್ರ ಫ್ಯಾಮಿಲಿನೂ ನೋಡ್ಕೊಂಡಿದ್ದಿದ್ರೆ ಬಹುಶಃ ತಂದೆ ಅಂತ್ಯಕ್ರಿಯೆಗೂ ಕೂಡ ಕಾನೂನಲ್ಲಿ ಪರ್ಮಿಷನ್ ತಗೊಂಡು ಬರೋ ರೀತಿಯ ಪರಿಸ್ಥಿತಿಗೆ ಅವ್ರು ಹೋಗ್ತಿರ್ಲಿಲ್ಲ ಅಂತ ಹೇಳಿ. ನೋಡಿ, ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅವರ ಜಾಮೀನೇನಿತ್ತು ಅದನ್ನ ನಿರಾಕರಿಸಿದಾಗ ಅವ್ರ ತಂದೆ ತೀರ್ಕೊಂಡ ತಕ್ಷಣ ನಾವು ಇಂಟ್ರಿಮ್ ಬೇಲನ್ನು ಮೂವ್ ಮಾಡ್ತೇವೆ. ಇಲ್ಲಿ ಸೆಷನ್ಸ್ ಕೋರ್ಟ್ ಏನಂತೂ, ನೀವು 20 ದಿನಗಳ ತನಕ ವಿತ್ ಪೊಲೀಸ್ ಎಸ್ಕಾರ್ಟ್, ಅಂದ್ರೆ ಪ್ರದೋಷ್ ಎಲ್ಲೇ ಹೋದ್ರೂ, ಯಾವುದೇ ಕಾರ್ಯಕ್ಕೆ ಹೋದ್ರೂ ವಿತ್ ಪೊಲೀಸ್ ಎಸ್ಕಾರ್ಟ್. ಇವತ್ತು ಕೂಡ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ವಾಸ್ ಅಕಂಪನಿಂಗ್ ಪ್ರದೋಷ್. ಆ ಇಂಟ್ರಿಮ್ ಅರೇಂಜ್ಮೆಂಟ್ ಏನಿದೆ 20 ದಿನಗಳ ತನಕ ಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್. ಯಾಕೆ ಅಂದ್ರೆ ಕಾನೂನು ಎಲ್ಲರಿಗೂ ಒಂದೇನೆ. ಒಂದ್ಸರಿ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ ಮೇಲೆ ಯು ಕ್ಯಾನ್ ಐದರ್ ಗೋ ಫಾರ್ ಎ ರೆಗ್ಯುಲರ್ ಬೇಲ್ ಆನ್ ಡಿಫರೆಂಟ್ ಸರ್ಕಮ್ಸ್ಟಾನ್ಸಸ್. ಕನ್ಸಿಡರಿಂಗ್ ದಿ ಫ್ಯಾಕ್ಟ್ ದಟ್ ಇಲ್ಲಿ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗದೆ ಇದ್ದ ಕಾರಣ, ಓನ್ಲಿ ಸರ್ಕಮ್ಸ್ಟಾನ್ಸ್ ವಾಸ್ ದಟ್ ಹಿಸ್ ಫಾದರ್ ಪಾಸ್ಡ್ ಅವೇ, ವಿ ಮೂವ್ ಫಾರ್ ಎನ್ ಇಂಟ್ರಿಮ್ ಬೇಲ್. ಅದೇ ಕಾರಣದಿಂದ ಸೆಷನ್ಸ್ ಕೋರ್ಟ್ ಇಂಟ್ರಿಮ್ ಬೇಲ್ ಫಾರ್ 20 days ಇಟ್ ಹಸ್ ಗಿವನ್ ಅಸ್. ನನಗೆ ಗೊತ್ತಿಲ್ಲ ಸರ್, ಇದು ಆಸ್ ಅ ಲಾಯರ್ ನೀವು ಪಬ್ಲಿಕ್ ಆಗಿ ಹೇಳ್ಬೋದೋ ಎಲ್ಲೋ, ಪ್ರದೋಷ್ ಅವರ ಮನಸ್ಥಿತಿ ಹೇಗಿದೆ ಸರ್? ಈಸ್ ಹಿ ಅಂಡರ್ ಗಿಲ್ಟ್ ಅಥವಾ ಇಲ್ಲ ಕಾನ್ಫಿಡೆನ್ಸ್ ಇದೆ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ, ನಾವು ಆಚೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ, ಹೇಗಿದೆ ಅಂತ ಹೇಳಿ? Pradosh mindset for anybody who has lost his father, just imagine. No, apart from that, about this case. About this case, he is innocent. He knows that what has happened and he has instructed us. He is innocent and we will prove his case. But ಇದು ಪ್ಲಾನಿಂಗ್ ಇಂದನೂ ಕೂಡ ಅವ್ರು ಇದ್ರು, ಯಾವುದೋ ಒಂದು ಹೋಟೆಲ್ ಕೂತ್ಕೊಳ್ತಾರೆ, ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ, ಅಥವಾ ಅಲ್ಲಿಗೆ ಬಂದು ಯಾರೋ ಇನ್ಫಾರ್ಮ್ ಮಾಡ್ತಾರೆ, ಅಲ್ಲೂ ಕೂಡ ಪ್ರದೋಷ್ ಅವರು ಇದ್ರು. ಇಂಥದ್ದೆಲ್ಲ ಆರೋಪಗಳನ್ನು ನಾವು ಚಾರ್ಜ್ ಶೀಟ್ ನ ಭಾಗವಾಗಿ ಗಮನಿಸಿದ್ವಿ. ಚಾರ್ಜ್ ಶೀಟ್ is almost about 4,000 pages. And in that Pradosh's role is quite limited, and to that extent we will defend Pradosh. ಏನide ಅವರು ಅಗೇನ್ಸ್ಟ್ ಯಾರು ವಿಟ್ನೆಸಸ್ ಬರ್ತಾರೆ ಆ ಆಸ್ಪೆಕ್ಟ್ ಅಲ್ಲಿ ನಾವೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅದನ್ನ ನಾವು ಏನೇನ್ ಸೆಕ್ಷನ್ಸ್ ಇದೆ ಸರ್? ಅಂದ್ರೆ ಏನೇನ್ ಚಾರ್ಜಸ್ ಇದೆ ಸದ್ಯಕ್ಕೆ ಪ್ರದೋಷ್ ಅವ್ರ ಮೇಲೆ? ಈ ಪ್ರದೋಷ್ ಅವ್ರ ಮೇಲೆ ಕಿಡ್ನಾಪಿಂಗ್ ಒಂದು ಬಿಟ್ಬಿಟ್ಟು ಬೇರೆ ಎಲ್ಲಾ ಚಾರ್ಜಸ್ ಇದೇನು ಹಾಕಿದ್ದಾರೆ, ಇನ್ಕ್ಲೂಡಿಂಗ್ ವಿತ್ ರಿಗಾರ್ಡ್ ಟು 302, ಆಲ್ ದಟ್ ಆಸ್ಪೆಕ್ಟ್ಸ್ ಹ್ಯಾವ್ ಬೀನ್ ಚಾರ್ಜ್ಡ್ ಅಗೇನ್ಸ್ಟ್ ಹಿಮ್, which we will prove in court. Okay. ನಮ್ಮ ಜೊತೆಯಲ್ಲಿ ಏವನ್ ಅಂದ್ರೆ ಪವಿತ್ರ ಗೌಡ ಅವರ ವಕೀಲರಾದ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಸರ್, ನೀವು ಅಂದ್ರೆ ಇವತ್ತಿನ
ವಿಚಾರಣೆ ಆದ ಸಂದರ್ಭದಲ್ಲಿ ಆಚೆ ಬಂದಾಗ ಹೇಳ್ತಾ ಇದ್ರಿ, ಈ ಚಾರ್ಜ್ ಶೀಟ್ ಅನ್ನ ಒಂದು ಮಹಾಗ್ರಂಥದ ಥರದಲ್ಲಿ ಬರೆದು ಬಿಟ್ಟಿದ್ದಾರೆ, ಅಷ್ಟೆಲ್ಲ ಅವಶ್ಯಕತೆನೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ. ಯಾಕೆಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಇಷ್ಟೇ ಪೇಜಸ್ಗೆ ಲಿಮಿಟ್ ಇರಬೇಕು, ಇಷ್ಟರಲ್ಲೇ ಬರಿಬೇಕು ಅನ್ನೋ ಲಿಮಿಟೇಷನ್ ನನಗೆ ಗೊತ್ತಿರೋಂಗಿಲ್ಲ. ಇದ್ರೆ ನೀವು ಅದನ್ನು ವಿವರಿಸಿ. ಮಹಾಗ್ರಂಥ ಅನ್ನೋ ಪದವನ್ನು ಬಳಕೆ ಮಾಡಿದ್ದು ಯಾಕೆ ಅಂತ ಹೇಳಿ. ಈಗ ಸರ್ ಇಲ್ಲೇ ಕೂತಿದ್ದಾರೆ, ಎಷ್ಟು ಕೇಸ್ಗಳಲ್ಲಿ ಚಾರ್ಜ್ ಶೀಟು ಆ ಥರ ಇನ್ವೆಸ್ಟಿಗೇಷನ್ ಮಾಡಿರೋ ಆಫೀಸರ್ನ ಸಮೇತ ಗೋಲ್ಡಲ್ಲಿ ಬರೆಸ್ತಾರೆ, ಸುವರ್ಣಾಕ್ಷರಗಳಲ್ಲಿ ಬರೆಯೋದು ಅಂತಾರಲ್ಲ ಬರೆಸ್ತಾರೆ. ಎಷ್ಟು ಕೇಸ್ಗಳಲ್ಲಿ ಟೆಂಡರ್ನ ಕರೆದು ಚಾರ್ಜ್ ಶೀಟ್ನ ಅಷ್ಟು ಬೈಂಡಿಂಗ್ ಮಾಡಿಸಿ, ಅಷ್ಟು ಯಾವ ರೀತಿ ಅಂದರೆ ಒಂದು ನಮ್ಮ ಲಾ ಬುಕ್ಸ್ಗಳು ತೊಗೊಂಡ್ರೆ ಕೂಡ ಬೈಂಡ್ ಕಿತ್ತೋಗ್ಬಿಡುತ್ತೆ. ಆದರೆ ಈ ಕೇಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿ ಅಷ್ಟು ವಾಲ್ಯೂಮ್ಸು ಮಾಡಿ ಕೊಡ್ತಾರೆ. ಎಷ್ಟು ಕೇಸ್ಗಳಲ್ಲಿ ಮಾಜರ್ ಮಾಡಿದಾಗ ನಾರ್ಮಲ್ ಆಗಿ ಅವರಲ್ಲೇ ಒಂದು ಮಾಜರ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಅವರವರೇ ಒಂದಷ್ಟು ವಿಟ್ನೆಸ್ ಇಟ್ಕೊಂಡ್ಬಿಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಅದು ಕ್ವೈಟ್ ನ್ಯಾಚುರಲ್, ಅದು ಅವ್ರಿಗೆ ಮಾಜರ್ ವಿಟ್ನೆಸ್ ಮಾಡೋಕ್ಕೆ ಅಂತ. ಈ ಕೇಸ್ಗಳಲ್ಲಿ ಸ್ಪೆಷಲ್ ಆಗಿ ಗೌರ್ಮೆಂಟ್ ಆಫೀಸರ್ಸ್ನ, ಈ BBMPಗೆ ಸಂಬಂಧಪಟ್ಟವ್ರು, ರೆವಿನ್ಯೂ, ಆ ಥರ ಗೌರ್ಮೆಂಟ್ ಆಫೀಸರ್ಸ್ಗಳನ್ನೇ ಮಾಜರಾಗಿ ವಿಟ್ನೆಸ್ ಮಾಡ್ತಾರೆ. ಎಷ್ಟು ಕೇಸಲ್ಲಿ ಇವ್ರ ಎಕ್ಸ್ಪೀರಿಯನ್ಸಲ್ಲಿ ಇಡೀ ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಸೆಷನ್ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆದರೆ ಹೈಕೋರ್ಟಿಗೆ ಬಂದು ಸೆಷನ್ ಕೋರ್ಟಲ್ಲಿ ಏನೋ ಬೇಲ್ ಅಲೋ ಆದರೆ ಹೈಕೋರ್ಟಲ್ಲಿ ಬಂದು ರಿಜೆಕ್ಷನ್ ಕೇಳಲ್ಲ. ಎಂಥ ಬ್ರೂಟಲ್ ಮರ್ಡರ್ಸ್ಗಳು, ಎಂತೆಂಥ ರೇಪ್ಗಳಲ್ಲಿ ಇರುತ್ತೆ. ಅಂಥದ್ರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡು ಬರ್ತಾರೆ ಅಂದರೆ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲದೆ ಇನ್ನೇನಂತಾರೆ? ಒಂದು ನಾನು ಹೇಳ್ತಾ ಇರೋದು ಪ್ರಾವಿಷನ್ಸ್ ಎಲ್ಲದಕ್ಕೂ ಇದೆ. ಕೇಳಿ, ಎಲ್ಲದಕ್ಕೂ ಪ್ರಾವಿಷನ್ಸ್ ಇದೆ ಲಾದಲ್ಲಿ, ಎಲ್ಲದಕ್ಕೂ ಪರ್ಮಿಟ್, ಎಲ್ಲಾನು ಗೌರ್ಮೆಂಟ್ ಫೆಸಿಲಿಟಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಯಾಕೆ ನಿಮ್ಗೆ ಈ ಮುತುವರ್ಜಿ ಬೇರೆ ಕೇಸಲ್ಲಿ ಇಲ್ಲ? ಯಾಕೆ ಇದೇ ಕೇಸಲ್ಲಿ ಮಾಡ್ತಾ ಇದ್ರೆ? ಇದನ್ನ ಸ್ಪೆಷಲ್ ಇನ್ನೇನಂತಾರೆ? ಆಯ್ತು, ಓಕೆ, ಪ್ರತಿಯೊಂದು ಈ ಕೇಸಲ್ಲಿ 17 ಜನ ಒಂದು ಇದು ಅಕ್ಯೂಸ್ ಮಾಡಿದಿರಲ್ಲ, 17 ಜನಕ್ಕೆ ಡಿಫ್ರೆಂಟ್ ರೋಲ್ ಬಂದಿದೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಅನ್ನೋದು ಮೇಡಮ್ ದಟ್ಸ್ ನಾಟ್ ಫೈನಲ್. ಚಾರ್ಜ್ ಶೀಟು ಪೊಲೀಸ್ನವರು ಅವರ ಮುಖ ನೇರಕ್ಕೆ ಅವ್ರಿಗೆ ಹೇಗ್ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಅವ್ರಿಗೆ ಇಷ್ಟು ಸಿಕ್ಕಿರೋ ಅದನ್ನ ಇಷ್ಟು ತೋರಿಸಿರ್ತಾರೆ. ಅದ್ರಲ್ಲಿ ಇರ್ತಕ್ಕಂಥದ್ದು ಎಲ್ಲ ಸತ್ಯ ಅಲ್ಲ. ಬಟ್ ಅಷ್ಟು ತೋರಿಸೋದೇ ಅಷ್ಟಕ್ಕೆ ಸಬ್ಸ್ಟಾನ್ಷಿಯಲ್ ಆಗಿ ಎವಿಡೆನ್ಸ್ ಕೊಡಬೇಕಾಗುತ್ತೆ, ಅದು ಪೂರ್ವಕವಾಗಿ ಅಲ್ಲಿ ಕೋರ್ಟ್ ಮುಂದೆ ತಂದಿರಬೇಕಾಗುತ್ತೆ. ದೇ ಆರ್ ಎಕ್ಸ್ಪರ್ಟ್ ಇನ್ ದ ಕ್ರಿಯೇಷನ್ಸ್. ಅವರು ಕೂಡ ಕ್ರಿಯೇಟ್ ಮಾಡೋದ್ರ ಎಕ್ಸ್ಪರ್ಟ್ಸ್ಗಳೇ, ಆಯ್ತಾ? ಈ ಕೇಸಲ್ಲಿ ಮಾತ್ರ ಪರ್ಟಿಕ್ಯುಲರ್ ಆಗಿ ದಿಸ್ ಕೇಸ್, ಇಷ್ಟು ವರ್ಷದ ಇತಿಹಾಸದಲ್ಲಿ ನಾವು ಎಷ್ಟೋ ಮರ್ಡರ್ ಕೇಸ್ಗಳು ಟ್ರಯಲ್ ನಡೆಸಿದ್ದೀವಿ, ಇವಾಗಲೂ ನಡೆಸ್ತಾ ಇದ್ದೀವಿ. ಎಷ್ಟೋ ಈ ಕೇಸಲ್ಲಿ 240 ಇದೆಯಲ್ಲ, ನಾನು ಒಂದು ಕೇಸಲ್ಲಿ 360 ಪೇಜಸ್, 360 ವಿಟ್ನೆಸ್ ಇದೆ, ಇವತ್ತಿಗೂ ಕೂಡ ನಡೆಸ್ತಾ ಇದ್ದೀನಿ ಆ ಕೇಸ್, ಇನ್ನು ಟ್ರಯಲ್. ಅಂಥ ಕೇಸಲ್ಲಿ ಯಾವುದೋ ಫೋಕಸ್ ಮಾಡದೇ ಇಲ್ದಿರೋಂಥ ಒಂದಿದು ಈ ಕೇಸಲ್ಲಿ ಫೋಕಸ್ ಮಾಡ್ತಾ ಇರೋದು ಯಾಕೆ? ಆ ಕೇಸಲ್ಲಿ ಮೇ ಬಿ ದೇ ಜಸ್ಟ್ ವಾಂಟ್ ಟು ಬಿ ಟ್ರಾನ್ಸ್ಪರೆಂಟ್, ಜನರಿಗೆ ಅನುಮಾನ ಬರಬಾರದು, ಅಥವಾ ನಾಳೆ ದಿನ ಟ್ರಯಲ್ ಸಂದರ್ಭದಲ್ಲಿ ಏನು ಮಿಸ್ ಔಟ್ ಆಗಿರಬಾರದು. ಇಂಥ ಬ್ರೂಟಲ್ ಮರ್ಡರ್ಸ್ ಗಳಾಗುತ್ತೆ, ಯಾಕೆ ಆ ಕೇಸ್ಗಳಲ್ಲಿ ಇರಲ್ಲ? ಯಾಕೆ ಈ ಕೇಸ್ಗಳಲ್ಲಿ ಮಾತ್ರ? ಯಾಕೆ ಅಷ್ಟೊಂದು ಸ್ಪೆಷಲ್ ಇಂಟ್ರೆಸ್ಟ್ ಏನು? ಬಿಕಾಸ್ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್. ನನಗೆ ನಿಮ್ಮ ಹೇಳಿಕೆ ಆಧಾರದ ಮೇಲೆ ನಾನು ಇಂಟ್ರೊಡಕ್ಷನ್ ಅಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋ ಪದ ಬಳಕೆ ಮಾಡಿದ್ದು, ಅದು ಯಾಕೆ ಅನ್ನೋ ಅನುಮಾನ ನನಗೂ ಇದೆ. ನಿಮ್ಮ ಹತ್ರ ಕೇಳ್ತೀನಿ. ಉಮೇ ಸರ್, ಚಾರ್ಜ್ ಶೀಟಿನ ಬಗ್ಗೆ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ರು. ನಿಮ್ಗೆ ಬೀಂಗ್ ಅ ಪೊಲೀಸ್ ಆಫೀಸರ್, ನಿಮ್ಗೆ ಏನಾದ್ರೂ ಇದ್ರಲ್ಲಿ ತಪ್ಪು ಕಂಡು ಬರ್ತಾ ಇದೆಯಾ? ಚಾರ್ಜ್ ಶೀಟ್ ನ ವಾಲ್ಯೂಮು ಅಥವಾ ಅದರ ಕ್ವಾಲಿಟಿ, ಅಥವಾ ಈಗೇನು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು, ಇದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಅಥವಾ ತಪ್ಪು, ಸ್ಪೆಷಲ್ ಇಂಟ್ರೆಸ್ಟ್, ಸ್ಪೆಷಲ್ ಫೋಕಸ್ ಅನ್ನೋ ರೀತಿಯಲ್ಲಿ ಒಂದೇನಾಗುತ್ತೆ, ಸ್ಪೆಷಲ್ ಇಂಟ್ರೆಸ್ಟ್ ಇದ್ರೇನೆ ಇದು ನಾವು ಮಾಡೋಕ್ಕಾಗೋದು. ಎಲ್ಲ ಕೇಸ್ಗಳಲ್ಲಿ ಇದ್ದಂತೆ ಕೆಲವಷ್ಟು ಕೇಸ್ಗಳಲ್ಲಿ